ರಣ್ಯಾರಾವ್ ಬಂಧನದ ಬೆನ್ನಲ್ಲೇ ಮತ್ತಿಬ್ಬರು ನಟಿಯರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಸ್ಯಾಂಡಲ್ವುಡ್ನ ಮತ್ತಿಬ್ಬರು ನಟಿಯರಿಗೆ ಶಾಕ್ ಇದು. ಸಿಸಿಬಿ ಆಘಾತವನ್ನ ಕೊಟ್ಟಿದೆ. ಈಗ ಸಂಜನಾ ಗಲ್ರಾಣಿ ಹಾಗೆ ರಾಗಿಣಿ ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಡ್ರಗ್ ಕೇಸ್ನ ಎಫ್ಐಆರ್ ರದ್ದು ಮಾಡಿತ್ತು ಹೈಕೋರ್ಟ್. ಸಂಜನಾ ಹಾಗೆ ರಾಗಿಣಿ ವೀರೇನ್ ಖನ್ನಾ ಎಫ್ಐಆರ್ ರದ್ದಾಗಿತ್ತು. ಈಗ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಆ ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ಗೃಹ ಇಲಾಖೆ ಕಾನೂನು ಇಲಾಖೆಯ ಸಮ್ಮತಿ ಬಳಿಕ ಈಗ ಸಿಸಿಬಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. 2020ರಲ್ಲಿ ಡ್ರಗ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಗಿಣಿ, ಸಂಜನಾ ಗಲ್ರಾಣಿ ಸೇರಿದಂತೆ ಇನ್ನಿತರ ವ್ಯಕ್ತಿಗಳ ಮೇಲೆ ಅಂದರೆ ಅವ್ರ ಮನೆಗಳ ಮೇಲೆ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಇವರು ಡ್ರಗ್ ಸೇವನೆ ಮಾಡಿದ್ದಾರೆ ಅಂಥೇಳಿ ಆರೋಪದ ಮೇರೆಗೆ ಇವ್ರನ್ನ ಬಂಧಿಸಲಾಗಿತ್ತು ಮತ್ತು ಅಕ್ರಮ ಡ್ರಗ್ ಸಾಗಾಣಿಕೆಗೆ ಇವರು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆಗೆ ಇವರು ಜೈಲಿಗೂ ಕೂಡ ಹೋಗಿ ಬಂದರು. ತಮ್ಮ ಮೇಲಿನ ಎಫ್ಐಆರ್ ಏನಿದೆ ಅದು ರದ್ದು ಮಾಡಬೇಕು ಅಂತ ಹೇಳಿ ಇವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆ ಎಫ್ಐಆರ್ ಅನ್ನು ರದ್ದು ಮಾಡಿತ್ತು. ಈಗ ಸಿಸಿಬಿ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆಯ ಅನುಮತಿಯ ಮೇರೆಗೆ ಸುಪ್ರೀಂ ಕೋರ್ಟ್ನಿಂದ ಹಾಗಾದರೆ ಸಂಕಷ್ಟ ಎದುರಾಗ್ಬೋದಾ ರಾಗಿಣಿಗೆ ಮತ್ತು ಸಂಜನಾಗೆ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಎಫ್ಐಆರ್ನ ರದ್ದು ಮಾಡಿದೆ. ಬಟ್ ನೋಡಬೇಕು ಯಾವಾಗ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಇದನ್ನು ಎತ್ಕೊಳ್ಳುತ್ತೆ ಅಂಥೇಳಿ. ಇನ್ನು ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಇದೇ ರೀತಿಯಾಗಿ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. 2020ರಲ್ಲಿ ರಾಗಿಣಿ ಹಾಗೆ ಸಂಜನಾ ಅವರನ್ನು ಬಂಧಿಸಲಾಗಿತ್ತು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಸುಪ್ರೀಂ ಕೋರ್ಟ್ ಶಾಕ್ ಎದುರಾಗ್ತಾ ಇದೆ ಸಂಜನಾ ಹಾಗೆ ರಾಗಿಣಿಗೆ. ವಿಚಾರಣೆಯನ್ನು ಯಾವಾಗ ಕೈಗೆತ್ತಿಕೊಳ್ಬೋದು? ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ? ಈಗಾಗಲೇ ಸಿಸಿಬಿ ಅಧಿಕಾರಿಗಳು ರಾಗಿಣಿ ಇರ್ಬೋದು, ಸಂಜನಾ ಇರ್ಬೋದು, ಇತರ ಆರೋಪಗಳನ್ನು ಬಂಧನ ಮಾಡಿದ್ರೆ ಆ ಪ್ರಕರಣದಲ್ಲಿ ಇವರು ಹೈಕೋರ್ಟ್ ನ ಮೊರೆ ಹೋಗಿದ್ರು. ಏನಿಟಿ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ. ಅದಕ್ಕೂ ಮುಂಚೆ ಈಗಾಗಲೇ 2020ರಲ್ಲಿ ಇವರು ಅರೆಸ್ಟ್ ಆಗಿ ಜೈಲುವಾಸವನ್ನು ಕೂಡ ಅನುಭವಿಸುವರು ಬಂದಿದ್ರು. ಸೊ ಅವರು ಈಗ ಪ್ರಕರಣ ಏನಂತ ಅದನ್ನ ರದ್ದು ಮಾಡಿರುವಂತದ್ದು ಕೋರ್ಟ್. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನ ಸಿಸಿಬಿ ಅಧಿಕಾರಿಗಳು ಹೋಗ್ತಾ ಇರುವಂತದ್ದು. ಈ ಮೊದಲು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಬೇಕಾಗಿರುವಂತ ಕಾನೂನು ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡ ನಂತರ ಕಾನೂನು ಸಲಹೆಯನ್ನು ಪಡ್ಕೊಂಡು ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಹಾಕಿರುವಂತದ್ದು. ಅವರಿಗೆ ಮೇಲೆ ಇದ್ದಂತ ಪ್ರಕರಣ ಇದೆ, ಅದನ್ನು ರದ್ದು ಮಾಡಿರುವಂತ ಹೈಕೋರ್ಟ್ ಆದೇಶ ಇದೆ. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಉಲ್ಲೇಖ ಮಾಡಿ ಹಾಕಿರುವಂತದ್ದು. ಅರ್ಜಿ ತನಿಖೆ ಬಂದ ಅರ್ಜಿಯನ್ನು ಅಡ್ಮಿಟ್ ಮಾಡ್ಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ವಿಚಾರಣೆಗೆ ಬಂದ ಬಳಿಕ ಇನ್ನ ಹೈಕೋರ್ಟ್ ಏನು ಇವ್ರಿಗೆ ಪ್ರಕರಣವನ್ನು ರದ್ದು ಮಾಡುತ್ತೆ, ಯಾವ ಗ್ರೌಂಡ್ಸ್ ಗಳ ಮೇಲೆ ರದ್ದು ಮಾಡಿರುತ್ತೆ, ಅದೇ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅದನ್ನ ಎತ್ತಿ ಹಿಡಿಯುತ್ತೋ ಇಲ್ಲ ಸಿಸಿಬಿ ಅಧಿಕಾರಿಗಳು ಹಾಕುವಂತಹ ಗ್ರೌಂಡ್ಸ್ ಗಳೇನಿರುತ್ತೆ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಹೈಕೋರ್ಟ್ ನೀಡಿದಂತ ಆದೇಶಕ್ಕೆ ತಡೆ ಕೊಡುತ್ತಾ ಅನ್ನೋದ ಕಾಯ್ದು ನೋಡ್ಬೇಕು. ಆದ್ರೆ ಅದೆಲ್ಲದಕ್ಕೂ ಒಂದು ಸೂಕ್ತವಾದ ಇವರು ಅಂಶಗಳನ್ನ, ಸಾಕ್ಷ್ಯಾಧಾರಗಳನ್ನ ಸುಪ್ರೀಂ ಕೋರ್ಟ್ ಉಲ್ಲೇಖವನ್ನು ಮಾಡಬೇಕು. ವಾದ ವಿವಾದಗಳನ್ನ ಆಲಿಸಿದ ನಂತರ ಮುಂದಿನ ದಿನಗಳಲ್ಲಿ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.